ಹಲೋ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಆಯುಧ ಪೂಜೆ ನಮ್ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ಬನ್ನಿ. ಬೆಳಗ್ಗೆನೆ ಬೇಗ ಎದ್ದು ನನ್ನ ಹಸ್ಬೆಂಡ್ ಕಾರ್ ಮತ್ತೆ ಗಾಡಿನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿದ್ರು. ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಬಿಸಿ ಬಿಸಿ ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ ರೆಡಿ ಮಾಡ್ಬಿಟ್ಟೆ. ಹಿಂದೆನೆ ಬೇಗ ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ನನ್ನ ಹಸ್ಬೆಂಡ್ ಜೊತೆಗೆ ನನ್ನ ಮಗ ಕೂಡ ನನ್ನ ಸೀರೆ ನೆರ್ಗೆ ಇಟ್ಕೊಡ್ತಾ ಇದ್ದಾನೆ. ನೋಡಿ, ನಮ್ಮನೆ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇದೆ. ಜೊತೆಗೆ ಇದಾದ್ಮೇಲೆ ಕೆಳಗಡೆ ಗಾಡಿಗಳಿಗೆಲ್ಲ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಕೆಳಗಡೆ ಗಾಡಿಗಳಿಗೆಲ್ಲ ಅರಿಶಿನ, ಕುಂಕುಮ, ಹೂವ ಎಲ್ಲ ಹಾಕಿ ಫಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಇವತ್ತು ಈ ರೀತಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ನನ್ನ ಮಗನ್ಗೆ ಇದು 3ನೇ ವರ್ಷದ ಆಯುಧ ಪೂಜೆ ಆಗಿರುತ್ತೆ. ಅವನ್ಗಂತೂ ಪ್ರತಿ ಸಲ ಯಾವುದೇ ಪೂಜೆ ಪುನಸ್ಕಾರ ನೋಡಿದಾಗ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ. ಏನೇ ಹೇಳಿ ಮನೆಯಲ್ಲಿ ಒಂದ್ ಮಗು ಅಂತ ಇರ್ಬೇಕು, ಆಗ ಆ ಹಬ್ಬಕ್ಕೂ ಕೂಡ ಒಂದು ಮೆರಗ್ ಬರುತ್ತೆ ಅಲ್ವಾ? ನೀವು ನೋಡ್ತಾ ಇರ್ಬೋದು, ಅವರಪ್ಪ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರೆ ಅವ್ನಿಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ನಾವ್ ಯಾವತ್ತೂ ಇದನ್ನ ಡಿಸ್ಟರ್ಬ್ ಅಂತ ಕನ್ಸಿಡರ್ ಮಾಡೋಕ್ ಹೋಗೋದಿಲ್ಲ, ಯಾಕಂದ್ರೆ ಅವ್ನ್ ತುಂಟಾಟ ನೋಡಿ ನಾವು ಮತ್ತಷ್ಟು ಖುಷಿ ಪಡ್ತೀವಿ. ಈಗ ಗಾಡಿಗಳ ಪೂಜೆ ನಡೀತಾ ಇದೆ. ಒನ್ಸ್ ಈ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಮನೆ ಒಳಗಡೆ ಹೋಗಿ ಮನೆ ಒಳಗಡೆ ಇರುವಂತಹ ಎಲ್ಲಾ ಸಾಮಾನುಗಳಿಗೂ ಮತ್ತೆ ಪೂಜೆ ಕೂಡ ಮಾಡ್ಬೇಕಾಗುತ್ತೆ. ಈ ಒಂದು ಪದ್ಧತಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈಗ ವಿಶೇಷ ಏನ್ ಗೊತ್ತಾ, ನಮ್ ಪಾಪು ನಮ್ ಜೊತೆ ಇರೋದೇ ದೊಡ್ಡ ವಿಶೇಷ ನಮ್ಗೆ. ಅದ್ರಲ್ಲೂ ಈ ರೀತಿ ಆಯುಧ ಪೂಜೆ ದಿನ ಆ ಕುಂಬಳಕಾಯಿ ಹೊಡಿಯೋ ಅಂತ ಸೀನ್ ಇದೆಯಲ್ಲ, ಅದಂತೂ ಅವ್ನಿಗೆ ಸಿಕ್ಕಾಬಟ್ಟೆ ಥ್ರಿಲ್ ಆಗ್ತಾನೆ. ಅದಕ್ಕೆ ಅಲ್ವಾ ನಮ್ ಇಂಡಿಯನ್ ಕಲ್ಚರ್ ಸಿಕ್ಕಾಬಟ್ಟೆ ಫೇಮಸ್. ಯಾವುದೇ ಹಬ್ಬಗಳಿರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂಡು ಈ ರೀತಿಯೆಲ್ಲ ಹಬ್ಬನ ಸೆಲೆಬ್ರೇಷನ್ ಮಾಡೋದೇ ಒಂದು ದೊಡ್ಡ ಖುಷಿ. ನನ್ಗಂತೂ ದಸರಾ ಹಬ್ಬ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಕಮ್ಮಿ ಅಂದ್ರೂ 15 ದಿನ ಇಡೀ ಊರೇ ಕಲರ್ಫುಲ್ ಆಗಿ ಹಬ್ಬದಿಂದ ಕೂಡಿರುತ್ತೆ. ಅದರಿಂದ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಹಬ್ಬನ ಆಚರಣೆ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಾ, ಕುಂಬಳಕಾಯಿ ಹೊಡೆದಾಯ್ತು. ಫೈನಲಿ ಕೆಳಗಡೆ ಗಾಡಿಗಳ ಪೂಜೆ ಮುಗ್ದಿದೆ. ಈಗ ನನ್ನ ಮಗನ ಜೊತೆ ಒಂದ್ಸಲ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನೆಕ್ಸ್ಟ್ ಅವನು ಅವ್ರ ಅಪ್ಪನ ಜೊತೆ ಕೂಡ ಇದೇ ರೀತಿ ಒಂದ್ ರೌಂಡ್ ಹೋಗಿ ಬರ್ತಾನೆ. ಇದು ನಮ್ಮನೆ ಪದ್ಧತಿ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಅವ್ನು ಇರೋನೇ ಒಬ್ಬ ಮಗ, ಅದರಿಂದ ನಾವು ಅವ್ನ್ ಬಿಟ್ಟು ಏನೂ ಮಾಡೋದಿಲ್ಲ. ಇಲ್ಲಿ ನೋಡಿ, ಡೈಲಿ ನಾವು ಯೂಸ್ ಮಾಡುವಂತಹ ಎಲ್ಲಾ ವಸ್ತುಗಳನ್ನ ಇಟ್ಟು ಈ ರೀತಿ ಮನೆ ಒಳಗಡೆ ಪೂಜೆ ಕೂಡ ಮಾಡಿದೀವಿ. ಹಾಗೆ ನಾವು ಮಾಡಿರುವಂತ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ ತಿಂದು ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲಿ ಹೊರಗಡೆ ನಿಂತ್ಕೊಂಡಿದ್ದೀನಿ. ನಾನು ಇವತ್ತು ಈ ರೀತಿ ಸಿಂಪಲ್ ಆಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ಸ್ಯಾರಿ ಉಟ್ಕೊಂಡ್ರೆ ಏನೋ ಒಂದು ಲಕ್ಷಣ ಅಲ್ವಾ? ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ಆಯುಧ ಪೂಜೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಮರಿ ಹೊಡೆದು. ಸೊ ಇವತ್ತು ಅವ್ರ ಮನೆಯಲ್ಲಿ ಊಟಕ್ಕೆ ಕೇಳಿದ್ದಾರೆ. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಊಟಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಪೂಜೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿದೆ. ಈಗ ನಾನು ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ಒನ್ಸ್ ರೆಡಿ ಆದ್ಮೇಲೆ ನಾವು ಊರ್ಗೆ ಹೊರಡ್ತೀವಿ. ಇಡೀ ಮೈಸೂರು ಲೈಟಿಂಗ್ಸ್ ನೋಡಕ್ ಹೋಗಿದ್ವಿ ಗೊತ್ತಾ? ಎಷ್ಟು ಚೆನ್ನಾಗಿ ಹಾಕಿದಾರಲ್ವಾ? ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ. ಖಂಡಿತ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡಿ. ಇಲ್ಲಿ ನೋಡಿ, ನಾವೀಗ ಊರ್ ಕಡೆ ಹೊರಟಿದೀವಿ. ನನ್ನ ಮಗಂಗಂತೂ ಊರ್ ಕಡೆ ಹೋಗೋದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್. ಯಾಕಂದ್ರೆ ಅವ್ನಿಗೆ ಆಟ ಆಡೋದಕ್ಕೆ ಅಲ್ಲಿ ಕುರಿ, ಕೋಳಿ, ಹಸು ಎಲ್ಲ ಸಿಗುತ್ತೆ. ಇದು ನನ್ನ ಹಸ್ಬೆಂಡ್ ಅಕ್ಕನ ಮನೆ ಆಗಿರುತ್ತೆ. ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಗೀ ರೈಸು, ಬೋಟಿ ಗೊಜ್ಜು, ಹಾಗೆ ಮಟನ್ ಸಾಂಬಾರ್ ಮಾಡಿದ್ರು. ಊಟ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ಹೊಟ್ಟೆ ತುಂಬಾ ಬ್ಯಾಟಿಂಗ್ ಮಾಡಿ ಮನೆ ಕಡೆ ಹೊರಟ್ವಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.